ಕಿಚ್ಚ ಸುದೀಪ್ ಹೆಸರು ಕೇಳೋಕೆ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅವರ ಫಿಲ್ಮ್ ಜರ್ನಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. 1997ರಲ್ಲಿ ತಾಯವ ಅನ್ನೋ ಮೂವಿಯಿಂದ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ತುಂಬ ಸೋಲು ಗೆಲುವು ಕಷ್ಟ ನಷ್ಟ ಎಲ್ಲ ನೋಡಿ ಒಂದೊಂದಾಗಿ ಹೆಜ್ಜೆ ಇಟ್ಕೊಂಡು ಒಂದು ದೊಡ್ಡ ಹಿಟ್ ಕೊಟ್ಟು ತನ್ನ ಆ್ಯಕ್ಟಿಂಗ್ ಕೆಪಾಸಿಟಿ ಏನು ಅಂತ ತೋರಿಸ್ಕೊಂಡು ಮಾಸ್ ಮೂವಿ ಜೊತೆನೇ ಕ್ಲಾಸ್ ಮೂವಿನೂ ಮಾಡಿಕೊಂಡು ತುಂಬ ಬೇರೆ ಬೇರೆ ಥರದ ಪಾತ್ರ ನಿಭಾಯಿಸಿ ಒಬ್ಬ ವರ್ಸಟೈಲ್ ಆ್ಯಕ್ಟರ್ ಅಂತ ತಮ್ಮದೇ ಒಂದು ಚಾಪ್ ಮೂಡಿಸಿ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡ್ತಾ CCLನಲ್ಲಿ ಕ್ರಿಕೆಟ್ ಆಡಿಕೊಂಡು ಬಿಗ್ ಬಾಸ್ನಲ್ಲಿ ಒಂದು ಖಡಕ್ ಹೋಸ್ಟಿಂಗ್ ಮಾಡಿಕೊಂಡು ನಮ್ಮೆಲ್ಲರೂ ಎಂಟರ್ಟೈನ್ ಮಾಡ್ತಿರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರಿಗೆ ಬಿಲಿಯೇಟೆಡ್ ಹ್ಯಾಪಿ ಬರ್ಡೇ. ಮೇ ಗಾಡ್ ಬ್ಲೆಸ್ ಹಿಮ್. ಆದರೆ ನನಗೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಆ್ಯಕ್ಚುಲಿ ಅವ್ರ ಮೇಲಲ್ಲ, ಅವ್ರ ಜೊತೆ ರೀಸೆಂಟಾಗಿ ವರ್ಕ್ ಮಾಡಿರೋ ಡೈರೆಕ್ಟರ್ಗಳ ಮೇಲೆ, ಎಕ್ಸೆಪ್ಟ್ ಅನೂಪ್ ಭಂಡಾರಿ ಸರ್. ರೀಸೆಂಟಾಗಿ ತುಂಬ ಮೂವಿಗಳಲ್ಲಿ ಅವರ ಆ್ಯಕ್ಚುಯಲ್ ಪೊಟೆನ್ಷಿಯಲ್ನ ಯಾವ ಒಬ್ಬ ಡೈರೆಕ್ಟರ್ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಜಸ್ಟ್ ಅವರ ನೇಮ್ ಫೇಮ್ ಫ್ಯಾನ್ ಬೇಸ್ನ ಇಟ್ಕೊಂಡು ಒಂದು ಮೂವಿ ಮಾಡಿ ಸ್ವಲ್ಪ ದುಡ್ಡು ಮಾಡಿಕೊಂಡ್ರೆ ಸಾಕು ಅಂತ ಮೂವಿ ಮಾಡಿದವರೇ ಜಾಸ್ತಿ. ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್ ಕೆಪಾಸಿಟಿ ಎಂಥದ್ದು ಅಂತ ತೋರಿಸೋಕೆ ತೆಲುಗು ಡೈರೆಕ್ಟರ್ SS ರಾಜಮೌಳಿ ಅವರೇ ಬರಬೇಕಾಗಿ ಬಂತು. ಆ ಮೂವಿ ಆದಮೇಲೆ ಬಚ್ಚನ್, ಕೋಟಿಗೊಬ್ಬಟ್ಟು ಆ್ಯಂಡ್ ವಿಕ್ರಾಂತ್ ರೋಣ ಬಿಟ್ಟರೆ ಬೇರೆ ಯಾವ ಮೂವಿನೂ ನನಗೆ ಅಷ್ಟಾಗಿ ಇಂಪ್ರೆಸ್ ಮಾಡಲಿಲ್ಲ. ಮುಂದೆ ಬರೋ ಡೈರೆಕ್ಟರ್ಸ್ ಆದರೂ ಇವರ ಆ್ಯಕ್ಚುಯಲ್ ಮ್ಯಾಡ್ನೆಸ್ನ ಎಕ್ಸ್ಪ್ಲೋರ್ ಮಾಡಲಿ. ಸೊ ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಅವರ ಬರ್ತಡೆ. ಅವತ್ತು ಫ್ಯಾನ್ಸ್ಗೆ ಒಂಥರ ಹಬ್ಬನೇ ಬಿಡಿ. ಒಂದಾದರೂ ಅಪ್ಡೇಟ್ ಕೊಡಿ ಅಂತ ಕೇಳ್ತಿರೋರಿಗೆ ಒಂದಾದ್ಮೇಲೆ ಒಂದು ಅಂತ ಅಪ್ಡೇಟ್ ಬರೋ ದಿನ ಅದು. ಯಾವುದೆಲ್ಲ ಅಪ್ಡೇಟ್ ಬಂತು, ಏನೆಲ್ಲ ಕಂಟೆಂಟ್ ರಿಲೀಸ್ ಆಯಿತು, ಯಾವುದೆಲ್ಲ ನ್ಯೂ ಮೂವಿ ಅನೌನ್ಸ್ಮೆಂಟ್ ಆಯಿತು ಅಂತ ಈ ವಿಡಿಯೋನಲ್ಲಿ ನೋಡ್ಕೊಂಬರೋಣ ಬನ್ನಿ. ಆ್ಯಕ್ಚುಲಿ ಲಿಸ್ಟ್ ಅಷ್ಟಾಗೇನು ದೊಡ್ಡದಾಗಿಲ್ಲ, ಚಿಕ್ಕ ಲಿಸ್ಟೇ, ಬಟ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರೋಂಥ ಮೂವಿಗಳೇ ಲಿಸ್ಟ್ನಲ್ಲಿದ್ದಾವೆ. ಮೊದಲಿಗೆ ಮ್ಯಾಕ್ಸ್. ಇದು ಮೋಸ್ಟ್ ಅವೇಟೆಡ್ ಮೂವಿ. ಹೋದ ವರ್ಷನೇ ರಿಲೀಸ್ ಆಗಬೇಕಿತ್ತು, ಆದರೆ ಮೂವಿ ಟೀಮ್ ಅವರು ಒಂದು ಅಪ್ಡೇಟ್ ಕೂಡ ಕೊಡದೆ ಫ್ಯಾನ್ಸ್ನ ಮತ್ತು ನ್ಯೂಟ್ರಲ್ ಆಡಿಯನ್ಸ್ನ ಸರಿಯಾಗಿ ಸತಾಯಿಸಿದ್ರು. ಸೊ ಫೈನಲಿ ಮೂವಿ ಟೀಮ್ ಕಡೆಯಿಂದ ಒಂದು ಸಾಂಗ್ ರಿಲೀಸ್ ಆಗಿದೆ, ಮ್ಯಾಕ್ಸಿಮಮ್ ಮಾಸ್ ಅಂತ. ಸಾಂಗ್ ಫಸ್ಟ್ ಟೈಮ್ ಕೇಳಿದಾಗ ಓಕೆ ಅನಿಸ್ತು. ರಿಪೀಟ್ ವಾಚ್ನಲ್ಲಿ ಇಷ್ಟ ಆಯಿತು. ಬಿಗ್ ಸ್ಕ್ರೀನಲ್ಲಿ ಕಿಚ್ಚ ಅವರ ಡ್ಯಾನ್ಸ್ ಮಿಕ್ಸ್ ಆಗಿ ಪಕ್ಕ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಅನೂಪ್ ಭಂಡಾರಿ ಅವರ ಲಿರಿಕ್ಸ್ ತುಂಬ ಕ್ಯಾಚಿ ಆಗಿದೆ. ಇನ್ನು ಅಜ್ಜುಬಾಯಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಬಿಡಿ. ಮ್ಯೂಸಿಕ್ನಲ್ಲಿ ಹಾಗೆ ಆಟ ಆಡ್ಬಿಟ್ಟಿದ್ದಾರೆ. ಆ್ಯಂಡ್ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಮೇನ್ ಮ್ಯಾಟರ್ ಒಳಗಡೆ ಇನ್ನೂ ಬೇಜಾನಿರುತ್ತೆ ನಮ್ಮ ಅಜ್ಜುಬಾಯಿ ಹತ್ರ. ಸಾಂಗ್ ಎಂಡ್ನಲ್ಲಿ ಮೂವಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಅವನು ವಿನಾಯಕ ಚತುರ್ಥಿ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ನವಂಬರ್ಗೆ ಮೂವಿ ರಿಲೀಸ್ ಆದರೂ ಆಗ್ಬೋದು. ಲೆಟ್ಸ್ ಸಿ. BRB. ಈ ಮೂವಿ ಫುಲ್ ಫಾರ್ಮ್ ಬಂದು ಬಿ ರೈಟ್ ಬ್ಯಾಕ್. ಬಾಡೂಟ ರೆಡಿ ಇದೆ, ರಂಪಾಟ ಮಾಡೋಣ, ಬಾ ರಾಜ ಬಾ, ಬಂದರೆ ರುಬ್ಬಿ ಬಿಡ್ತೀನಿ. ಸಾರಿ, ಇದೆಲ್ಲ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಅನೂಪ್ ಅವರ ಕ್ರಿಯೇಟಿವಿಟಿ. ವಿಕ್ರಾಂತ್ ರೋಣಗಿಂತ ಮುಂಚೆ ಅನೌನ್ಸ್ ಆಗಿ ಕೊನೆಗೆ ಡಿಲೇ ಆಗ್ತಾ ಮೂವಿನೇ ಡ್ರಾಪ್ ಆಯಿತು ಅಂತ ಪ್ರತಿ ಸಲ ಭಯ ಪಟ್ಕೊಂಡಾಗಲೂ ಒಂದೊಂದು ಹಿಂಟ್ ಕೊಟ್ಟು ಇಲ್ಲ ಡ್ರಾಪ್ ಆಗಿಲ್ಲ, ಬರುತ್ತೆ ರಾಜ ಬರುತ್ತೆ, ಭಯ ಪಡಬೇಡ ಅಂತ ಅನೂಪ್ ಅವರು ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು. ಸೊ ಆಫ್ಟರ್ 10,000 ಇಯರ್ಸ್ ಅಪ್ಡೇಟ್ ಬಂತು, ಬಟ್ ಸರಿಯಾಗೇ ಬಂತು ಬಿಡಿ. ಮೊದಲಿಗೆ ಅನೂಪ್ ಅವರ ಕ್ರಿಯೇಟಿವಿಟಿಯಿಂದ ಸ್ಟಾರ್ಟ್ ಆಗೋ ಟೈಟಲ್ ಪ್ರೋಮೋ ಒಂದು ಬ್ಯಾಡ್ ಆಸ್ ಮ್ಯಾಡ್ನೆಸ್ ವಿಜುವಲ್ ಆ್ಯಂಡ್ ಮ್ಯೂಸಿಕ್ ಇಂದ ಕಂಟಿನ್ಯೂ ಆಗಿ ಟೈಟಲ್ ಲೋಗೋ ರಿವೀಲ್ ಮಾಡಿ ಎಂಡ್ ಆಗುತ್ತೆ. ಟೈಟಲ್ ಗ್ಲಿಮ್ಸ್ ಹೇಗಿತ್ತು ಅಂತ ಕೇಳಿದ್ರೆ ಅದೇ ಮೇಲೆ ಹೇಳಿರೋ ಹಾಗೆ ಬ್ಯಾಡ್ ಆಸ್ ಆ್ಯಂಡ್ ಮ್ಯಾಡ್ನೆಸ್ ಇಂದ ತುಂಬಿದೆ. ಇನ್ನು ಆ ಮ್ಯೂಸಿಕ್ ಅಂತೂ ಸೈಕ್. BRB ಫುಲ್ ಫಾರ್ಮ್ ಬಂದು ಬಿಲ್ಲಾ ರಂಗ ಬಾದ್ಶಾ ಅಂತ. ಟ್ಯಾಗ್ ಲೈನಲ್ಲಿ ಫಸ್ಟ್ ಬ್ಲಡ್ ಅಂತ ಇದೆ. ಆಬ್ವಿಯಸ್ಲಿ ಇದು ಕೂಡ ಮಲ್ಟಿಪಲ್ ಪಾರ್ಟ್ನಲ್ಲಿ ರಿಲೀಸ್ ಆಗೋ ಮೂವಿನ ಹನುಮಾನ್ ಮೂವಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಗ್ಲಿಮ್ಸ್ನಲ್ಲಿ ಇದನ್ನು ಗ್ಲಿಮ್ಸ್ ಅನ್ಬೇಕು, ಪ್ರೋಮೋ ಅನ್ಬೇಕು, ಟೈಟಲ್ ಟೀಸರ್ ಅನ್ಬೇಕು, ಮೋಷನ್ ಪೋಸ್ಟರ್ ಅನ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಏನೋ ಒಂದು ಬಿಟ್ಟಿರೋ ಅನೌನ್ಸ್ಮೆಂಟ್ ವಿಡಿಯೋನಲ್ಲಿ 3 ವರ್ಲ್ಡ್ ತೋರಿಸಿದ್ದಾರೆ. ಸ್ನೋ ವರ್ಲ್ಡ್ ವಿತ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಫಾರೆಸ್ಟ್ ಟೈಪ್ ಒಂದಿದೆ ವಿತ್ ಐಫಿಲ್ ಟವರ್, ಆ್ಯಂಡ್ ಲಾಸ್ಟ್ನೇದು ಕಂಪ್ಲೀಟ್ ಡೆಸರ್ಟ್ ವಿತ್ ತಾಜ್ ಮಹಲ್. ಎಲ್ಲ ಪ್ಲೇಸ್ ಕೂಡ ಡೆಸ್ಟ್ರಾಯ್ ಆಗಿ ಒಂದು ಡಿಸ್ಟೋಪಿಯನ್ ವರ್ಲ್ಡ್ ಥರ ಕಾಣ್ತಿದೆ. ಮೂವಿ ಸೆಟ್ ಆಗಿರೋದು 2209 AD ಅಂದರೆ ಇಲ್ಲಿಂದ 185 ವರ್ಷ ಮುಂದೆ. ಸೊ ಈ ಮೂವಿನಲ್ಲಿ ಕೂಡ ಮಾಡರ್ನ್ ಟೆಕ್ನಾಲಜಿ ಪ್ಲಸ್ ಮೈಥಾಲಜಿಕಲ್ ಎಲಿಮೆಂಟ್ ತುಂಬ ಇರುತ್ತೆ, ಜಸ್ಟ್ ಲೈಕ್ ಕಲ್ಕಿ 2898 AD ಥರ. ಟೈಟಲ್ BRBನಲ್ಲಿ ಒಂದು ಚಿಕ್ಕ ಹಿಂಟ್ ಇತ್ತು, ಲೈಕ್ ಬ್ರಹ್ಮ, ವಿಷ್ಣು, ಮಹೇಶ್ವರನ ರೆಪ್ಲಿಕೇಟ್ ಮಾಡೋ ಸಿಂಬಲ್ಸ್. ಆ್ಯಂಡ್ ಈ ಬಿಲ್ಲಾ ರಂಗ ಭಾಷಾ 3 ಬೇರೆ ಹೀರೋಸಾ, ಇಲ್ಲ 3 ಕಿಚ್ಚ ಅವರೇನ ಟ್ರಿಪಲ್ ರೋಲ್ ಥರ, ಆರ್ 3 ಶೇಡ್ಸ್ ಇದೆಯಾ, ಏನೂ ಗೊತ್ತಿಲ್ಲ. ಇದೆಲ್ಲ ಮುಂದೆ ಬರೋ ಕಂಟೆಂಟಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಸಿ. ಸೊ ಒಂದು ಒಳ್ಳೆ ಮೂವಿ ಅಂತ ಅನೌನ್ಸ್ ಆಗಿದೆ, ವೆಯ್ಟ್ ಮಾಡಿದ್ದು ವರ್ತ್ ಅಂತ ಅನಿಸ್ತು. ಬಟ್ ಮೂವಿ ಟೀಮ್ಗೆ ಇವಾಗ ದೊಡ್ಡ ಚಾಲೆಂಜ್ ಕಾದಿದೆ. ಹಾಗೆ ನೋಡಿದ್ರೆ ಈ ಕಾನ್ಸೆಪ್ಟ್ನಲ್ಲಿ ಮೊದಲು ಮೂವಿ ಅನೌನ್ಸ್ ಮಾಡಿದ್ದೆ ನಾವು, ಬಟ್ ನಾಗ್ ಅಶ್ವಿನ್ ಅವರು ಗ್ಯಾಪ್ನಲ್ಲಿ ಕಲ್ಕಿ ಮಾಡಿ ಇವಾಗ ಒಂದು ದೊಡ್ಡ ಸ್ಟ್ಯಾಂಡರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಬೇಕು ಅಂದರು ಬೇಡ ಅಂದರು ಜನರು ಈ ಥರ ಮೂವಿನ ಆ ಮೂವಿಗೆ ಕಂಪೇರ್ ಮಾಡ್ತಾರೆ. ಹಾಗಾಗಿ ಜಾಸ್ತಿ ಟೈಮ್ ತೊಗೊಂಡು ರಿಸರ್ಚ್ ಮಾಡಿ ಒಂದು ಒಳ್ಳೆ ವರ್ಲ್ಡ್ ಬಿಲ್ಡಿಂಗ್ ಜೊತೆನೇ ಬರಬೇಕು ಮೂವಿ ಟೀಮ್ ಅವರು. ಆಗಲೇ
6 ವರ್ಷ ತೊಗೊಂಡಿದ್ದಾರೆ ಈ ಮೂವಿಗೆ. ಗ್ಯಾಪ್ನಲ್ಲಿ ತುಂಬ ರಿಸರ್ಚ್ ನಡೆದಿರುತ್ತೆ. ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗಿ ಮುಗಿದು ನಾವೆಲ್ಲ ಬೇಗ ಈ ಮೂವಿನ ಬಿಗ್ ಸ್ಕ್ರೀನಲ್ಲಿ ವಿಟ್ನೆಸ್ ಮಾಡೋವಾಗಲಿ. ಲಾಸ್ಟ್ ಅಪ್ಡೇಟ್ ಅಂದರೆ ಕಿಚ್ಚ 47 ಡೈರೆಕ್ಟೆಡ್ ಬೈ ತಮಿಳ್ ಡೈರೆಕ್ಟರ್ ಚೀರಾನ್ ಆ್ಯಂಡ್ ಫೀಮೇಲ್ ಲೀಡ್ನಲ್ಲಿ ಶ್ರೀನಿಧಿ ಶೆಟ್ಟಿ ಅವರಿದ್ದಾರೆ. ಇದು ಆ್ಯಕ್ಚುಲಿ ಅಪ್ಡೇಟ್ ಅಲ್ಲ, ಈ ಮೂವಿ ಆಲ್ಮೋಸ್ಟ್ ಡ್ರಾಪ್ ಆಗಿಬಿಟ್ಟಿದೆ. ಇನ್ನೂ ಈ ಕಾಂಬೋನಲ್ಲಿ ಮೂವಿ ಬರಲ್ಲ ಅಂತ ಸ್ಟ್ರಾಂಗ್ ಬಸ್ ಹುಟ್ಟಿತ್ತು. ಇಲ್ಲ ಡ್ರಾಪ್ ಆಗಿಲ್ಲ ಅಂತ ಜಸ್ಟ್ ಕನ್ಫರ್ಮೇಷನ್ಗೆ ಬಿಟ್ಟಿರೋ ಪೋಸ್ಟರ್ ಅವ್ರ ಅಪ್ಡೇಟ್ ಇದು ಅಷ್ಟೇ. ಇನ್ನು ಕಿಚ್ಚ ಆ್ಯಂಡ್ KRG ಕಾಂಬೋನಲ್ಲಿ ಒಂದು ಮೂವಿ ಅನೌನ್ಸ್ ಆಗಿತ್ತು, KK ಅಂತ, ಕಿಂಗ್ ಕಿಚ್ಚ, ಡೈರೆಕ್ಟೆಡ್ ಬೈ ಕಿಚ್ಚ ಸುದೀಪ್ ಹಿಮ್ಸೆಲ್ಫ್. ಬಟ್ ಈ ಮೂವಿ ಬಗ್ಗೆ ಏನೂ ಅಪ್ಡೇಟ್ ಬರಲಿಲ್ಲ. ಆಲ್ಸೋ ಬಸ್ ಕೂಡ ಇಲ್ಲ. ನೋಡಬೇಕು, ಮೋಸ್ಟ್ಲಿ ಸದ್ಯಕ್ಕೆ ಹೋಲ್ಡ್ನಲ್ಲಿ ಇರಬೇಕು ಈ ಮೂವಿ. ಆ್ಯಂಡ್ ಫೈನಲಿ ತುಂಬ ಡಿಸಪಾಯಿಂಟ್ ಮಾಡಿದ್ದ ವಿಷಯ ಅಂದರೆ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್, ದ ಮೋಸ್ಟ್ ಹೈಪ್ಡ್ ಡೈರೆಕ್ಟರ್ ಕಾಂಬೋ, ದ ಆರ್ ಚಂದ್ರು ಗ್ಲೋಬಲ್ ಮೂವಿ. ಇವತ್ತು ಈ ಮೂವಿ ಬಗ್ಗೆ ಏನೂ ಅಪ್ಡೇಟೇ ಬರಲಿಲ್ಲ. ಯಾಕೆ ಹಿಂಗೆ ಮಾಡಿದ್ರು ಆರ್ ಚಂದ್ರು ಅವ್ರನ್ನೇ ನಂಬ್ಕೊಂಡಿರೋ ನಮ್ಮ ಕೋಟ್ಯಾಂತರ ಜನ ಫ್ಯಾನ್ಸ್ ಏನು ಅಂದ್ಕೊಳ್ಬೇಕು, ಫ್ಯಾನ್ಸ್ ಏನದೆಲ್ಲ ನೋಡಿ ಏನದೆಲ್ಲ ಬಿಡಿ. ಲೆಟ್ಸ್ ವೇಟ್ ಫಾರ್ ಇಂಡಿಯಾಸ್ ಬಿಗ್ಗೆಸ್ಟ್ ಮೂವಿ ಕಬ್ಜಾ ಟು ಮೂವಿ. ಜೋಕ್ಸ್ ಅಪಾರ್ಟ್. ಸೊ ಇದಿಷ್ಟು ಆಗಿತ್ತು ಕಿಚ್ಚ ಆ್ಯಂಡ್ ಅವರ ಬರ್ತ್ಡೇ ಸ್ಪೆಷಲ್ ಅಪ್ಡೇಟ್ಸ್. ನೀವು ಯಾವ ಮೂವಿಗೆ ಜಾಸ್ತಿ ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಹಾಗೆ ನಾನು ಯಾವುದಾದ್ರು ಮೂವಿ ಬಗ್ಗೆ ಮರ್ತಿದ್ರೆ ಪ್ಲೀಸ್ ಅದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ಅದನ್ನು ಪಿನ್ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಜಸ್ಟ್ ರೈಟ್ ಬಾಟಮ್ ಕಾರ್ನರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಜಸ್ಟ್ ಹಾಗೆ ಕ್ಲಿಕ್ ಮಾಡಿದ್ರೆ ಸಾಕು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.